ಪಿಡಿಒ ಆದಂತಹ ಮಮತಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನ್ ಮಾಹಿತಿ ನೀಡ್ತಾರೆ, ಪ್ರಾಬ್ಲಮ್ ಯಾಕೆ ಇಷ್ಟು ದಿನ ಸರಿ ಮಾಡಿಲ್ಲ ಅನ್ನೋದನ್ನ ಕೇಳೋಣ. ಹಲೋ ಮೇಡಮ್. ಈ ದಿಬ್ಬೂರಹಳ್ಳಿಲಿ ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಿಮ್ಗೆ ತಿಳಿದಿದೆಯಾ? ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಸುಮಾರು 200 ಮನೆಗಳಿಗೆ ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ನಿಮ್ಗೆ ಮನವಿಯನ್ನ ಕೂಡ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ನೀವು ತಿಳಿದುಕೊಂಡಿದೀವಿ ಅಂತ ಇದ್ದೀರಾ, ಆದ್ರೆ ಯಾಕೆ ಪರಿಹರಿಸಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಮೇಡಮ್. ಮೇಡಮ್, ನಾನು 1 ವಾರ ಆಗಿದೆ ಚಾರ್ಜ್ ತಗೊಂಡು ಇಲ್ಲಿ ದಿಬ್ಬೂರಲ್ಲಿ. ಹಾಗಾಗಿ 1 ವಾರ ಆಗಿದೆಯಾ ಅಥವಾ ನಿಮ್ ಹಿಂದಿನ ಪಿಡಿಒ ಇದ್ರಾ ಮೇಡಮ್? ನಾನು ಬಂದು 1 ವಾರ ಆಗಿದೆ ಮೇಡಮ್ ಇಲ್ಲಿ ಚಾರ್ಜ್ ತಗೊಂಡು. 1 ವಾರದಿಂದ ಈ ವಿಷಯ ನಿಮ್ ಗಮನಕ್ಕೆ ಬಂದಿಲ್ಲ? ನಿನ್ನೆ ಬಂತು, ಅದೇನೋ ನ್ಯೂಸ್ ಮಾಡಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ. ಆಮೇಲೆ ಅದ್ರ ಬಗ್ಗೆ ನಾನು ವಿಚಾರಿಸಿದಾಗ ಅದು ಫೈಲ್ ಇತ್ತು ಇಲ್ಲಿ. ಏನು ಅಂತಂದ್ರೆ ಅಲ್ಲಿ ಎಲ್ಲಾನು ಅಕ್ರಮವಾಗಿ ಅಂಗಡಿಗಳೆಲ್ಲ ಕಟ್ಟಿದ್ದಾರೆ. ಮತ್ತೆ ಅದು PWD ಇಲಾಖೆಗೆ ಬರುತ್ತೆ. ಅವರು ಮಾರ್ಜಿನ್ ಗುರ್ತಿಸ್ಕೊಟ್ರೆ ಪಂಚಾಯತಿಯಿಂದ ನಾವು ಅದಕ್ಕೆ ಏನು ನಿರ್ವಹಣೆ ಬೇಕೋ ಅದನ್ನ ನಾವು ಮಾಡ್ಕೊಡೋದಕ್ಕೆ ನಾವು ರೆಡಿ ಇದೀವಿ ಮೇಡಮ್. PWD ಅವರು ನಮ್ಗೆ ಮಾರ್ಜಿನ್ ಗುರ್ತಿಸ್ಕೊಡ್ಬೇಕು, ಮತ್ತೆ ಅಲ್ಲಿ ಅಕ್ರಮ ಅಂಗಡಿಗಳನ್ನೆಲ್ಲ ತೆರವುಗೊಳಿಸ್ಕೊಡ್ಬೇಕು. ಅದಕ್ಕೆ ಏನ್ ಬೇಕೋ ಸಹಕಾರ ನಾವು ಕೊಡ್ತೀವಿ. ಪಂಚಾಯತಿಯಿಂದ ನೆಕ್ಸ್ಟ್ ಚರಂಡಿ ವ್ಯವಸ್ಥೆ ಎಲ್ಲಾನು ಮಾಡ್ಕೊಡ್ತೀವಿ. ಅದಕ್ಕೆ ಅನುದಾನನು ಪಂಚಾಯತಿಯಲ್ಲಿ ಇದೆ. ಬಟ್ ನಮ್ಗೆ ಒಂದೇನು ಅಂತಂದ್ರೆ PWD ಅವ್ರ ಕಡೆಯಿಂದ ಮಾರ್ಜಿನ್ ಗುರ್ತಾಗಬೇಕದು. ಅಂದ್ರೆ ಈ ಸಮಸ್ಯೆ ಬಗೆಹರಿಯೋಕೆ ಎಷ್ಟು ದಿನ ಬೇಕಾಗಬಹುದು ಮೇಡಮ್? ಮೇಡಮ್, ಈಗ ಅವರು ಈಗ್ಲೇ 1-2 ದಿನದಲ್ಲಿ ನಮಗ್ ಬಗೆಹರಿಸ್ಕೊಡ್ತೀವಿ ಅಂದ್ರೆ ನಾವು ಇಮಿಡಿಯೇಟ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ PWD ಇಲಾಖೆಯವರು ನಿಮ್ಗೆ 2 ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸ್ಕೊಟ್ರೆ ನೀವು ಮಾರ್ಜಿನ್ ಬೇಕು ನಮ್ಗೆ. ಓಕೆ ಮೇಡಮ್, ಆದಷ್ಟು ಬೇಗ ಗ್ರಾಮಸ್ಥರ ಮನವಿಗೆ ಸ್ಪಂದನೆ ಕೊಡಿ. ಅವ್ರಿಗೆ ಚರಂಡಿ ಸಮಸ್ಯೆ ಆಗಿದೆ, ಸುಮಾರು 200 ಮನೆಗಳಿಗೆ ನೀರು ನುಗ್ತಾ ಇದೆ ಅನ್ನೋದು ಅವರ ಗ್ರಾಮಸ್ಥರ ಒಂದು ಸಮಸ್ಯೆ ಆಗಿರುವಂತದ್ದು. ನೀವು ಆದಷ್ಟು ಬೇಗ ಅವ್ರಿಗೆ ಸಮಸ್ಯೆನ ಪರಿಹರಿಸ್ಕೊಡ್ಬೇಕು ಮೇಡಮ್. ಎಸ್ ಮೇಡಮ್, ನಾನು ಈಗ್ಲೇನೆ ಅದಕ್ಕೆ ರಿಮೈಂಡಿಂಗ್ ಲೆಟರ್ ಹಾಕ್ತಾ ಇದೀನಿ ಅವ್ರಿಗೆ. ಈಗಾಗ್ಲೇ 2 ಪತ್ರಗಳು ಹೋಗಿದೆ ಅವ್ರಿಗೆ. ಈಗ ಮತ್ತೆ ಇನ್ನೊಂದು ನಾವು ಅವ್ರಿಗೆ ರಿಮೈಂಡಿಂಗ್ ಲೆಟರ್ ಹಾಕ್ತಾ ಇದೀವಿ. ಈ ಸಮಸ್ಯೆ ಕುರಿತು ಗಂಭೀರತೆ ಇದೆ ಅಂತ ಹೇಳಿ. ಸೊ ಅವ್ರು ಎಷ್ಟು ಬೇಗ ನಮ್ಗೆ ಸ್ಪಂದಿಸ್ತಾರೋ ಅಷ್ಟು ಬೇಗ ನಾವು ಅದನ್ನ ಪರಿಹಾರಕ್ಕೆ ಕ್ರಮ ಕೈಗೊಳ್ತೀವಿ. ಓಕೆ ಮೇಡಮ್, ಧನ್ಯವಾದ. ಓಕೆ.